ನಮಸ್ಕಾರ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದ ಎಂಎಸ್ಎಂಇ ಹಾಗೂ ಝೆಡ್ ಪ್ರಮಾಣ ಪತ್ರ ಪಡೆಯಲು ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ವಾಣಿಜ್ಯ ಉದ್ಯಮಗಳಲ್ಲಿ ಕೆಲಸ ನಿರ್ವಹಿಸುವ ಉದ್ಯಮೆದಾರರು ಈ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗುಣಮಟ್ಟದ ಉತ್ಪಾದನೆ ಹಾಗೂ ಅದರಿಂದ ಆಗುವ ಆದಾಯ ಪಡೆದುಕೊಳ್ಳಲು ಇದರಲ್ಲಿ ನೋಂದಾಯಿಸಿಕೊಳ್ಳಲು ಕರೆ ನೀಡಿದ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಧರಣೇಂದ್ರ ಆಚಾರ್ಯವರ ಸಭಾಂಗಣದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಪ್ರಮಾಣ ಪತ್ರ ನೀಡುವ ಜವಾಬ್ದಾರಿಯನ್ನು ತೆಗೆದುಕೊಂಡ ಅನಿಲ್ ಕುಮಾರ್ ನಾಯ್ಡು ಹಾಗೂ ಇದರ ರೂವಾರಿಯಾದ ಸುನೀಲ್ ಕುಮಾರ್ ಅವರು ಮಾತನಾಡಿ, ಇದರ ಪ್ರಯೋಜನ ಪಡೆದುಕೊಳ್ಳಲು ಇದರಲ್ಲಿ ತಮ್ಮ ಉದ್ಯಮದೊಂದಿಗೆ ತಮ್ಮ ಹೆಸರನ್ನು ನೋಂದಾಯಿಸಿ ಈ ಪ್ರಮಾಣ ಪತ್ರ ಪಡೆದುಕೊಂಡು ಸವಲತ್ತುಗಳನ್ನು ಪಡೆಯಲು ಕರೆ ನೀಡಿದರು. ಇದರಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳಿಗೆ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದನ್ನು ಮಾಹಿತಿಯನ್ನು ಪಡೆದುಕೊಂಡು ಮುಂದುವರಿಸಲು ಕರೆ ನೀಡಿದರು. ಝೆಡ್ ಇದರ ಸಾರಾಂಶ ಜೀರೋ ಡಿಫೆಕ್ಟ್ ಜೀರೋ ಇಫೆಕ್ಟ್, ಇದರಿಂದ ಆಗುವ ಅನುಕೂಲ ಪಡೆದುಕೊಳ್ಳಲು ತಿಳಿದುಕೊಳ್ಳಿ ಹಾಗೂ ನಮ್ಮ ವಾಹಿನಿ ಇದನ್ನು ಪ್ರಸ್ತುತಪಡಿಸುತ್ತಿರುವ ಜನಸ್ಪಂದನ ಹಾಗೂ ಜನಸ್ಪಂದನ ವಾಹಿನಿಯ ಮುಖ್ಯಸ್ಥರು, ಯೋಜನೆಯ ನಿರ್ವಹಣಾ ಹಾಗೂ ಸಂಯೋಜಕರಾದ ಶ್ರೀಮತಿ ಮಧುರಾ ಬಡಿಗೇರ್ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಯೋಜನೆಯ ಸಂಯೋಜಕರಾದ ಅನಿಲ್ ಕುಮಾರ್ ನಾಯ್ಡು, ತರಬೇತುದಾರರಾದ ಸುನೀಲ್ ಕುಮಾರ್, ಸಭಾಂಗಣದ ಮಾಲಕರಾದ ಧರಣೇಂದ್ರ ಆಚಾರಿ, ಸ್ಥಳೀಯ ಹಿರಿಯರಾದ ಬಿಎನ್ ರಮೇಶ್, ವಕೀಲರು, ಜನಸ್ಪಂದನ ಸಂಸ್ಥೆಯ ಕಾರ್ಯದರ್ಶಿಯಾದ ಕೃಷ್ಣಪ್ಪ ಕಟ್ಟಿ ಉಪಸ್ಥಿತರಿದ್ದರು. ಶ್ರೀಮತಿ ಮಧುರಾ ಬಡಿಗೇರ್ ಅವರು ತಮ್ಮ ಏನು ನಿರಂತರ ಸಂಪರ್ಕದಲ್ಲಿ ಫೋನ್ ಸಂಪರ್ಕದಲ್ಲಿ ಇಷ್ಟು ಜನರಿಗೆಲ್ಲ ಸುಮಾರಷ್ಟು ಅವೇರ್ನೆಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ಅಂದರೆ ಏನು, ಈ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿ ನಾವು ಮುಂದೆ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಟ್ರೈನಿಂಗ್ ಮಾಹಿತಿ ಇವತ್ತು ಇರ್ತದೆ ಅಂತೇಳಿ ಇದಕ್ಕಿಂತ ಪೂರ್ವದಲ್ಲಿ 2 ತಿಂಗಳು ಸತತ ಪ್ರಯತ್ನ ನಡೆಯಬೇಕು. ಹೌದಲ್ರಿ, ಪರಿಶ್ರಮ ಬೇಕು. ಎಲ್ಲ ಸೇರಿಸ್ಬೇಕಾದ್ರೆ ನಿಜವಾಗೂ ಅವರ ಒಂದು ನೀವು ಏನವರು ನಿಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ, ಆ ಮಾಹಿತಿ ಮೇಲೆ ಇವತ್ತೆಲ್ಲರೂ ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ದೀರಿ. ಈ ಕಾರ್ಯಾಗಾರದ ಉದ್ದೇಶ ಕುರಿತು, ಆಮೇಲೆ ಇದರ ಅರಿವು ಯಾವ ರೀತಿ ಮೂಡಿಸ್ಬೇಕು, ಈ ಯೋಜನೆ ಏನಿರ್ತದೆ, ನಾವೇನೆಲ್ಲ ಫೀಲ್ಡಲ್ಲಿ ಕೆಲಸ ಮಾಡ್ಬೇಕು ಅನ್ನೋದನ್ನು ಟ್ರೈನರ್ ಇದ್ದಾರೆ. ಅವರು ಈ ಒಂದು ಏನು ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಸ್ಟಾರ್ಟ್ ಮಾಡ್ತಾರೆ. ಕಾರ್ಯಕ್ರಮ ಚಾಲು ಮಾಡೋಣ. ಇವತ್ತಿನ ಈ ಒಂದು ಕಾರ್ಯಾಗಾರದ ಮುಖ್ಯ ಕೇಂದ್ರ ಬಿಂದುವಾಗಿ ಈ ಕಾರ್ಯಕ್ರಮದ ಎಂಎಸ್ಎಂಇ ಜಡ್ಡು ಅರಿವು ಕಾರ್ಯಕ್ರಮದ ಉತ್ತರ ಕನ್ನಡ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ನಾಯ್ಡು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹೂಗುಚ್ಛ ಕೊಟ್ಟು ಮತ್ತೊಮ್ಮೆ ಸ್ವಾಗತಿಸಬೇಕು. ಫೀಲ್ಡಲ್ಲಿ ಕೆಲಸ ಮಾಡ್ತೀವಿ, ಪಬ್ಲಿಕ್ಕಲ್ಲಿ ನಾವು ಎಲ್ಲರೊಟ್ಟಿಗೆ ಬೆರಿಬೇಕಾದ್ರೆ ಯಾವ ರೀತಿ ನಮ್ಮ ಇರಬೇಕು. ಇವತ್ತು ನೋಡಿ, ಯಾವುದೇ ಪ್ರದೇಶದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮೊದಲು ಸಿಸ್ಟಮೆಟಿಕ್ ಆಗಿ ಶಿಸ್ತನ್ನು ಕಲಿಬೇಕು ನಾವು. ಯಾಕಂದ್ರೆ ನಮ್ಮನ್ನು ನೋಡಿದ್ರೆ ಅವರು ಗೌರವಿಸಿ ಬರೀ ಕೂಡ ಅನ್ನಂಗೆ ಇರ್ಬೇಕು. ಅವಪ್ಪ ಬಂದು ತಡಿ ನೋಡೋಣ ಏನು ಹಂಗೆ ಯಾವತ್ತು. ಯಾಕಂದ್ರೆ ನಮಗೂ ಕೂಡ ಸುಮಾರಷ್ಟು ನಮ್ಮ ಸ್ನೇಹಿತರ ನಮ್ಮ ಒಟ್ಟಿಗಿದ್ದಾಗ ಅನುಭವಗಳು ಭಾಳ ಆಗಿದಾವೆ. ಇನ್ನು ಸುಮಾರಷ್ಟು ಮೊದಲೇ ನಾನು ರಾಯಚೂರು ಜಿಲ್ಲೆಯಲ್ಲಿ ಸಮೂಹ ಸಂರಕ್ಷಣಾ ಸಂಸ್ಥೆ ಏನು ಬಂತು, ಸಮೂಹದಲ್ಲಿ ಕೂಡ ನಾನು ಏನು ಲ್ಯಾಂಡ್ ಡೆವಲಪ್ಮೆಂಟ್ ಯೋಜನೆ ಕೆಲಸ ಮಾಡಿದ್ದೀನಿ. ಯಾಕಂದರೆ ಫೀಲ್ಡಲ್ಲಿ ನಾವು ಹೋಗ್ತೀವಲ್ಲ, ನಮಗೆ ಎದುರಾಗ್ತಕ್ಕಂಥ ಸಮಸ್ಯೆಗಳು ಏನು, ಅವ್ರು ಏನು ಕೇಳ್ತಾರೆ, ಯಾವಾಗಲೂ ನೋಡಿ ನಾವು ಒಬ್ಬರ ಹತ್ರ ಹೋದ್ರೆ ನೆಗೆಟಿವ್ ಆಗಿ ಕೇಳ್ತಾ ಇರ್ತಾರೆ. ಅದಕ್ಕೆ ಪೂರ್ವ ತಯಾರಿ ನಾವು ಮಾಡ್ಕೊಂಡು ಹೋಗ್ಬೇಕು. ಅವ್ರು ಏನು ಕೇಳ್ತಾರೆ ಅನ್ನೋದಕ್ಕಿಂತ ನಾವು ಯಾವ ಯೋಜನೆ ತೊಗೊಂಡು ಅಲ್ಲಿ ಹೋಗ್ತೀವಿ ಅದ್ರ ಬಗ್ಗೆ ನಾವು ನಾಲೆಜ್ ತೊಗೊಳ್ಬೇಕು. ಯಾವುದೇ ಹಂತದಲ್ಲಿ ಅವರಿಗೆ ಉತ್ತರ ಕೊಡೋಂಗಿರ್ಬೇಕು. ನಾವು ಅಲ್ಲಿ ತಡಬಡಿಸ್ಬಿಟ್ರೆ ಏನಾಗ್ತೈತಿ, ಇವಾಗ ಗೊತ್ತಿಲ್ಲ ನಮ್ಗೇನು ಹೇಳ್ತಾರೆ, ಇದು ಯಾವುದೇ ಏನೋ ಒಂದು ಟೈಮ್ ಪಾಸಿಗೆ ಬಂದದ. ದಯವಿಟ್ಟು ಈ ಒಂದು ಯಾಕೆ ಕಾರ್ಯಾಗಾರ ಮುಖ್ಯ ಅದು ಆಗ್ತದೆ ಅನ್ನೋದಕ್ಕೆ ನಾನು 2 ಮಾತು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಇದೇ ಯೋಜನೆಯಲ್ಲಿ ಕೆಲಸ ಮಾಡಿ ಈ ಯೋಜನೆ ಚಟ್ನಿ ಮಾಡ್ತಾರೆ. ಮಹಿಳೆಯರು ಸುಮಾರಷ್ಟು ಸಣ್ಣ ಅವರೇ ಸ್ವಂತ ಮಾಡ್ತಾ ಇದ್ದಾರೆ. ಆ ರೀತಿ ಗುಡಿ ಕೈಗಾರಿಕೆಯಲ್ಲಿ ಇರ್ಬೋದು, ಯಾವುದೇ ಒಂದು ಫೀಲ್ಡಲ್ಲಿ ಇರ್ಬೋದು, ಯಾವುದೇ ಹಂತದಲ್ಲಿ ಕೂಡ ನೀವು ಅಲ್ಲಿ ಫೀಲ್ಡ್ ಕೊಟ್ಟಾಗೆ ಏನು ನಿಮಗೆ ಒಂದು ಹಿಂಟ್ಸ್ ಕೊಡ್ತಾರೆ, ಅದನ್ನ ತಗೊಂಡು ಇವತ್ತೇನು ಮೇಡಮ್ ಅವ್ರು ಹೇಳಿದಾರಲ್ಲ ಆ ರೀತಿ ಏನು 6 ತಿಂಗಳವರೆಗೆ ನಿಮ್ಗೆ ಕೆಲಸ ಇರ್ತದೆ. ಆ ಒಂದು 6 ತಿಂಗಳಲ್ಲಿ ಟಾರ್ಗೆಟ್ ವರ್ಕ್ ಮಾಡ್ಬೇಕಾಗ್ತದೆ. ನಿಮ್ಗೆ ಏನೇ ರೀತಿ ಮುಂದೆ ಕೆಲಸ ಮಾಡ್ಬೇಕಾದ್ರೆ ಸರ್ ಜೊತೆಗೆ ಶೇರ್ ಮಾಡ್ಕೊಂಡು ಈ ಒಂದು ಉಪಯೋಗ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಸಾಹೇಬರು ಏನು ಅಲ್ಲಿಂದ ಇಲ್ಲಿವರೆಗೆ ಬಂದ ಎಲ್ಲ ಒಂದು ಫೋನಲ್ಲಿ ಮೇಡಮ್ ಅವ್ರ ಜೊತೆಗೆ ಸಂಪರ್ಕ ಮಾಡ್ಕೊಂಡು ಇಷ್ಟೆಲ್ಲರಿಗೆ ಸೇರ್ಕೊಂಡು ಒಂದು ಪ್ಲಾಟ್ಫಾರ್ಮ್ ಆಗ್ಲಿಕ್ಕೆ ಅವರು ಕೂಡ ಕಾರಣೀಕರ್ತರು. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಅರಿವು ಕಾರ್ಯಕ್ರಮ ಮಾಡೋಣ, ಇದರಿಂದ ಜನರಿಗೆ ಅನುಕೂಲ ಆಗ್ತದೆ, ನಮಗೂ ಕೂಡ ಒಂದು ಉದ್ಯೋಗ ಅವಕಾಶ ಸಿಗ್ತದೆ. ಒಂದು 6 ತಿಂಗಳ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಸಹಕಾರ ನೀಡ್ತಾ ಇದ್ದಾರೆ, ಮುಂದೂ ಕೂಡ ನೀಡ್ತಾರೆ ಅಂತ ಹೇಳ್ತೀನಿ. ಈ ಒಂದು ಕಾರ್ಯಾಗಾರದ ವೇದಿಕೆ ಕಾರ್ಯಕ್ರಮವನ್ನು ಎಲ್ಲರಿಗೆ ಮೇಲಿರುವ ಗಣ್ಯರಿಗೂ ತಮಗೆ ವಂದನೆಗಳನ್ನು ಸಲ್ಲಿಸಿ ಇದರ ಮಟ್ಟಕ್ಕೆ ಕಾರ್ಯಾಗಾರಕ್ಕೆ ಮುಂದುವಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು.